ನಟ ಯಶ್ ಅವರ 3 ಅಭಿಮಾನಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮಕ್ಕೆ ಗದಗ ಜಿಲ್ಲಾಧಿಕಾರಿ ಭೇಟಿ ಕೊಟ್ಟು ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಜಿಲ್ಲಾಧಿಕಾರಿ ವೈಶಾಲಿ. ಆಗಬಾರದಂಥ ಒಂದು ಘಟನೆ ಇದು. ಯಾರಿಗೆ ಆದರೂ ಬೇಸರ ಆಗುತ್ತೆ. ಅವರ ಮನೆಯವರ ದುಃಖ ಅಂತೂ ಹೇಳುತ್ತಿರೋದಾಗಿದೆ. ತಂಗಿ ಆಗಲಿ, ಅಕ್ಕ ಆಗಲಿ, ತಮ್ಮ ಆಗಲಿ, ಅಮ್ಮ ಅಪ್ಪ ಆಗಲಿ ಎಲ್ಲರೂ ಕೂಡ ದುಃಖದ ಮಡುವಿನಲ್ಲಿದ್ದಾರೆ. ಅಂಥವರನ್ನು ಕಂಡು ಅವರಿಗೆ ಜಿಲ್ಲಾಧಿಕಾರಿ ವೈಶಾಲಿ ಸಾಂತ್ವನ ಹೇಳಿದ್ದಾರೆ. ಇನ್ನೊಂದು ಕಡೆ ಹೆಸ್ಕಾಂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಯಾಕೆ ಈ ದುರಂತ ನಡೀತು, ಆ ಒಂದು ಪವರ್ ಲೈನ್ ವಿದ್ಯುತ್ ಕಂಬ ಎಲ್ಲಿತ್ತು, ಇದು ಒಂದು 25 ಅಡಿ ಕಟ್ಔಟ್ ಅಂತ ಕೇಳ್ಪಟ್ಟಿದ್ದೀವಿ ನಾವು. ಅದು ಹೋಗಬೇಕಾದ್ರೆ ತೊಂದರೆ ಇಲ್ಲ ಆಯ್ತು ಇವರಿಗೆ ಅಂಥೇಳಿ ಅವರು ಕೂಡ ಒಂದು ಕಡೆ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿದ್ಯುತ್ ಕಂಬಗಳ ಅಳವಡಿಕೆ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಗದಗ ವಿಭಾಗದ ಹೆಸ್ಕಾಂ ಅಧಿಕಾರಿಗಳ ತಂಡ ಇಲ್ಲಿಗೆ ಭೇಟಿ ಕೊಟ್ಟಿದೆ. ಗದಗ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ಮತ್ತು ತಂಡ ಭೇಟಿ ಕೊಟ್ಟು ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ದುರಂತ ನಡೆದು ಹೋಗಿದೆ, ಇನ್ಯಾವತ್ತೂ ಆಗದೇ ಇರಲಿ ಅಂತ ಒಂದು ಮುಂಜಾಗ್ರತೆ ಅಷ್ಟೇ ಅದು. ನೋಡಿ, ಅವ್ರ ಮನೆ ನೋಡ್ತಾ ಇದ್ದೀವಿ ನಾವಿಲ್ಲಿ. ಜಿಲ್ಲಾಧಿಕಾರಿ ವೈಶಾಲಿ ಅವರು ಭೇಟಿ ಕೊಟ್ಟಾಗ ದುಃಖ ತೋಡ್ಕೊಳ್ತಾ ಇದ್ದಾರೆ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ವಯಸ್ಸಿಗೆ ಬಂದ ಮಕ್ಕಳು, ಎದೆ ಉದ್ದಕ್ಕೆ ಬೆಳೆದಂಥ ಮಕ್ಕಳು, ಏನು ದುಡಿಯೋ ವಯಸ್ಸು, ತುಂಬ ಕನಸುಗಳನ್ನು ಹೊತ್ಕೊಂಡಿರುವಂಥ ವಯಸ್ಸು. ನೋಡಿ, ಹುಡುಗ ನವೀನ್ ಗಾಜಿ 20 ವರ್ಷ ಅಂತ ಇವನಿಗೆ. ಒಂದು ಹೊಸ ಬದುಕು ಶುರುವಾಗುವಂಥ ಏಜು. ಹನುಮಂತ ಹರಿಜನ 24 ವರ್ಷದ ಹುಡುಗ ಇವನು ತೀರ್ಕೊಂಡ. ಮುರಳಿ ನಡವಿನ ಮನಿ 20 ವರ್ಷ, ಇಬ್ಬರಿಗೆ 20 ವರ್ಷ, ಒಬ್ಬರಿಗೆ 24 ವರ್ಷ. ಇಷ್ಟೇ ಹುಡುಗರು ಇವರೆಲ್ಲರೂ ಕೂಡ. ಹೊಸ ಜೀವನ ಶುರುವಾಗಬೇಕು, ಒಂದು ಕೆಲಸ ಸಿಗಬೇಕು, ಅವ್ರಿಗೆ ಮದುವೆ ಆಗಬೇಕು, ಏನೋ ಅವ್ರದ್ದೊಂದಷ್ಟು ಕನಸುಗಳಿರ್ತವೆ. ಎಲ್ಲ ಕನಸುಗಳಿಗೆ ಕೊಳ್ಳಿ ಇಟ್ಟಂತೆ ಈ ವಿದ್ಯುತ್ ಲೈನ್ ಸ್ಪರ್ಶ ಮಾಡಿ ಅವರ ಬದುಕನ್ನು ಮಾತ್ರ ಹಾಳು ಮಾಡಿಲ್ಲ. ಇಲ್ಲಿ ಅವ್ರ ಮೇಲೆ ಅವಲಂಬಿತರಿರ್ತಾರಲ್ಲ, 50 ವರ್ಷ 55 ವರ್ಷದ ತಾಯಿ ಇರಬಹುದು, ತಂದೆ ಇರಬಹುದು. ಏನು ಮಾಡ್ತಾರೆ ಈಗ ಅವರೆಲ್ಲರೂ ಮನೆಯಲ್ಲಿ? ಅವರ ಜೀವನ ಹೇಗೆ? ಯಾವುದೇ ಎಕ್ಸ್ಪೆಕ್ಟ್ ಮಾಡಿ ಏನೋ ಮಕ್ಕಳು ಖುಷಿಯಿಂದ ಮಾಡ್ತಾ ಇದ್ದಾರಪ್ಪ, ಯಶ್ ಬರ್ತಡೇ ಅಂತೆ, ಅವ್ರ ಮೊದಲಿಂದ ಫ್ಯಾನ್ ಅಂತೆ ಯಶ್ಗೆ, ಮಾಡಲಪ್ಪ ಅಂತ ಅವರು ಖುಷಿ ಪಟ್ಟಿರ್ತಾರೆ. ಹೋಗಿ ಬರ್ತೀನಮ್ಮ, ಯಶ್ ಬರ್ತಡೇ, ಅಣ್ಣನ ಬರ್ತಡೇ ಇದೆ ಅಮ್ಮ ಅಂತ ಹೋಗಿರ್ತಾರೆ. ಸಹಜ, ಅಣ್ಣ ಬರ್ತಡೇ ಜೋರಾಗಿ ಮಾಡಬೇಕಮ್ಮ ನಾವು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಏನೋ ಮಾಡ್ರಪ್ಪ ಅಂತ ಹೇಳಿರ್ತಾರೆ ತಾಯಿ ತಂದೆ. ಅವ್ರಿಗೆ ಇದು ಗೊತ್ತಿಲ್ಲ ಅಲ್ಲ, ಈ ಥರ ಒಂದು ದುರಂತ ನಡೆದು ಹೋಗುತ್ತೆ ಅಂತ ಹೇಳಿ. ಗದಗ ಜಿಲ್ಲೆಯ ಸೂರಣಗಿ ಯಶ್ ಕೂಡ ಹೋಗ್ತಾ ಇದ್ದಾರೆ 4 ಗಂಟೆಗೆ. ಇದರ ಮಧ್ಯೆ ಹೆಸ್ಕಾಂ ಅಧಿಕಾರಿಗಳು ಬಂದಲ್ಲಿ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ವೈಶಾಲಿ ಅವರು ಕೂಡ ಆಗಮಿಸಿ ಸಾಂತ್ವನ ಹೇಳುವ, ಕುಟುಂಬಸ್ಥರನ್ನು ಭೇಟಿ ಮಾಡುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಹನುಮಂತ ಎದ್ದೇಳೋ ಮೇಲೆ, ನವೀನ ಎದ್ದೇಳೋ ಮೇಲೆ, ಈ ಥರ ಗೆಳೆಯರ ಗೋಳಿದೆಯಲ್ಲ, ಇದೊಂದು ಭಾಗ. ಇದು ಫ್ಯಾಮಿಲಿ ಕಥೆ ಒಂದು ಭಾಗ ಆಗುತ್ತೆ. ಮುರಳಿ ಎದ್ದು ಬಿಡೋ, ಮಾತಾಡೋ ಒಂದು ಸಲ. ಇನ್ನು ಗೆಳೆಯರ ಗೋಳಿರುತ್ತಲ್ಲ, ಗೆಳೆಯರನ್ನು ಕಳ್ಕೊಂಡಂಥವ್ರಿಗೆ ಮಾತ್ರ ಅರ್ಥವಾಗುವಂಥ ದುಃಖ ಅದು. ಏ ಹನುಮ, ಏ ಮಂಜು, ಎದ್ದೇಳ್ರ ಮೇಲೆ, ಯಪ್ಪ ಎದ್ದೇಳ್ರಲ್ಲೇ ಅನ್ನೋ ಒಂದು ಆಕ್ರಂದನ ಇರುತ್ತಲ್ಲ, ಅವನಿಲ್ಲ ಈಗ. ಈ 3 ಜನ ಇಲ್ಲ. ಒಟ್ಟಿಗೆ ಕ್ರಿಕೆಟ್ ಆಡಿರ್ತಾರೆ, ಆಟ ಆಡಿರ್ತಾರೆ, ಊಟ ಮಾಡಿರ್ತಾರೆ, ಉತ್ಸವಗಳು ಮಾಡಿರ್ತಾರೆ, ಸಿನಿಮಾ ನೋಡಿರ್ತಾರೆ, ಶಾಲೆಯಲ್ಲಿ ಓದಿರ್ತಾರೆ. ಆ ಗೆಳೆಯರು ಕಳ್ಕೊಂಡಂಥ ದುಃಖ ಇದೆಯಲ್ಲ, ಅದು ಇನ್ನೊಂದು ಭಾಗ. ಅದು ಕಟೌಟ್ ಕಟ್ಟಬೇಕಾದ್ರೆ ಈ ಥರ ಆಗುತ್ತೆ ಅಂಥೇಳಿ ಕನಸು ಮನಸ್ಸಲ್ಲೂ ಎಣಿಸಿರಲ್ಲ. ಕೆಲವು ಸಲ ಗಣೇಶ ಮೆರವಣಿಗೆ ವೇಳೆಯಲ್ಲೂ ಆಗಿದ್ದಿದೆ, ಆಗಲೂ ಜನ ತೀರ್ಕೊಂಡಿದ್ದಿದೆ. ಸುದೀಪ್ ಅವರ ಅಭಿಮಾನಿ ಕೂಡ ಒಮ್ಮೆ ತೊಂದರೆಗೀಡಾಗಿದ್ದರು. ಯಶ್ ಅಭಿಮಾನಿ ಕೂಡ ತೊಂದರೆಗೀಡಾಗಿದ್ದರು. ಯಾಕೋ ಈ ಹೊಸ ವರ್ಷದಲ್ಲಿ 3 ಜನ ಮರಳಿ ಬಾರದ ಲೋಕಕ್ಕೆ ಹೊರಟುಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರ ಕೆ ಕಲ್ಯಾಣ ಶೆಟ್ಟರ್ ಧಾರವಾಡ ವಿಭಾಗದ ವಿದ್ಯುತ್ ಪರಿವೀಕ್ಷಕರ ತಂಡ ಕೂಡ ಭೇಟಿ ಕೊಟ್ಟು ಇಲ್ಲಿ ಚೆಕ್ ಮಾಡ್ತಾ ಇದೆ. ಏನಾಗಿದೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಇವತ್ತು ಏನು ಈ ಗ್ರಾಮದಲ್ಲಿ ನಡೆದಿದೆ, 3 ಜನರ, ಅದರಲ್ಲೂ ಮಕ್ಕಳ ಒಂದು ಅಂದರೆ ಯುವಕರ ಒಂದು ಸಾವು ನಿಜವಾಗ್ಲೂ ಒಂದು ದುರಂತದ ಘಟನೆ ಆಗಿದೆ. ಮಾನ್ಯ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ HK ಪಾಟೀಲ್ ಸರ್ ಅವರು ಅದಕ್ಕೆ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿ ಅದಕ್ಕೆ ಏನಿದೆ ಇದು ಅಂದರೆ ತುಂಬಲಾರದ ನಷ್ಟ ಆಗಿದೆ, ಇದಕ್ಕೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಇಮ್ಮಿಡಿಯೇಟಾಗಿ ಆ ಕುಟುಂಬಕ್ಕೆ ನೆರವಾಗಲಿ ರೀತಿಯಲ್ಲಿ ಪ್ರಸ್ತಾವನೆಯನ್ನು ಇಮ್ಮಿಡಿಯೇಟಾಗಿ ಸಲ್ಲಿಸಿ ಅನ್ನೋ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಸಚಿವರು. ಅದರಂತೆ ನಾವು ಕ್ರಮ ವಹಿಸ್ತೇವೆ. ಹಾಗೂ ಕುಟುಂಬಕ್ಕೂ ಕೂಡ ಅದು ತುಂಬಲಾರದ ಒಂದು ನಷ್ಟ ಆಗಿದೆ.
ಮೇಡಮ್ ಈಗ ಗಾಯಾಳುಗಳಿಗೆ ಮತ್ತು ಮೃತರಿಗೆ ಎಷ್ಟು ಪರಿಹಾರ ಏನಂತ ಅದರ ಪ್ರಶ್ನೆ ಮಾಡ್ತೀವಿ. ಅದು ಮತ್ತೆ ನಾವು ಮಾನ್ಯ ಸಚಿವರ ಜೊತೆ ಡಿಸ್ಕಷನ್ ಮಾಡ್ತೇವೆ. ಅವರೀಗ ಸ್ಟೇಬಲ್ ಆಗಿದ್ದಾರೆ, ಅವರು ಪರಿಸ್ಥಿತಿ ಈಗ ಅಂದರೆ ಅದು ಔಟ್ ಆಫ್ ಡೇಂಜರ್ ಇದ್ದಾರೆ, ಅದು ನಾವು ನೋಡ್ತೇವೆ.